ಮಹಾದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಮಕ್ಕಳಿಗೆ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುತ್ತೇನೆ ಹಾಗೂ ಈ ಬೆಳಗಿನ ಶುಭಾಶಯಗಳನ್ನ ತಿಳಿಸುವಂತನಾಗಿದ್ದೇನೆ. ದೇವರ ಆತ್ಮನು ನಮ್ಮನ್ನ ನಡೆಸಲಿ. ಈ ಸಮಯದಲ್ಲಿ ನಮ್ಮ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಲೂಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯ 18ರಿಂದ 19 ವಚನಗಳ ತನಕ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 18ರಿಂದ 19 ವಚನಗಳ ತನಕ. ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ, ಮನ ಮುರಿದವರನ್ನು ಬಿಡಿಸಿ ಕಳಿಸುವುದಕ್ಕೂ, ಕರ್ತನು ನೇಮಿಸಿರುವ ಶುಭವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳಿಸಿದ್ದಾನೆ ಎಂಬುದು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ. ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಚ್ಚರಪಡಿಸಿ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ನಿನ್ನನ್ನು ಘನಪಡಿಸುವಂತೆ ಕೃಪೆಯನ್ನ ನೀಡಿದಕ್ಕಾಗಿ ನಿನಗೆ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರನ್ನ ಆಶೀರ್ವದಿಸು. ಹಿರಿಯರನ್ನ, ಮಕ್ಕಳನ್ನ ಆಶೀರ್ವದಿಸು ಸ್ವಾಮಿ. ಪ್ರತಿಯೊಂದು ಕುಟುಂಬದಲ್ಲಿಯೂ ನಿನ್ನ ಪ್ರಸನ್ನತೆ ಇರಲಿ, ನಿನ್ನ ಪರಾಂಬರಿಕೆ ಇರಲಿ. ನಿನಗೆ ಮಹಿಮೆಯಾಗಲಿ ರಾಜ. ಕೃಪೆಯಿಂದ ನಮ್ಮನ್ನು ನಡೆಸು. ಈ ದಿನದ ಎಲ್ಲ ಆಶೀರ್ವಾದಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ದಯಪಾಲಿಸು. ಈ ಕಾರ್ಯಕ್ರಮದಲ್ಲಿ ನೀನೇ ಮಹಿಮೆ ಹೊಂದು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮ ಮಧ್ಯದಲ್ಲಿ ಸಹೋದರಿ ಆನೆಯವರಿದ್ದಾರೆ. ಅವರು ನಮಗೋಸ್ಕರ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಎಲ್ರಿಗೂ ನಮಸ್ಕಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ, ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ನನ್ನಾಯ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಪ್ರಾಣವ ಕೊಟ್ಟೆ, ನನಗಾಗಿ ಮೃತ್ಯುಂಜಯನಾಗಿ, ನನಗಾಗಿ ತಿರುಗಿ ನೀ ಬರುವೆ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ಗಾಢಂಧಕಾರದಲ್ಲಿ ನಾ ನಡೆಯುವಾಗ ನಿನ್ ಹಸ್ತ ನನ್ನ ನಡೆಸಿತು. ಗಾಢಂಧಕಾರದಲ್ಲಿ ನಾ ನಡೆಯುವಾಗ ನಿನ್ ಹಸ್ತ ನನ್ನ ನಡೆಸಿತು. ನಿನ್ ಕೃಪೆಯೇ ನನಗೆ ಆಧಾರ, ಇಹಲೋಕದೋಳೆಂದೆಂದಿಗೂ. ನಿನ್ ಕೃಪೆಯೇ ನನಗೆ ಆಧಾರ, ಇಹಲೋಕದೋಳೆಂದೆಂದಿಗೂ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ನಿನ್ನಾಮ ಎಷ್ಟೋ ಮಧುರ, ನಿನ್ ಪ್ರೀತಿ ಎಷ್ಟು ಅಪಾರ. ಕರ್ತಾನಿ ನಿನ್ನಾಯ ಆಗಮನವನ್ನೇ ನನ್ನಾತ್ಮ ಎದುರು ನೋಡುತ್ತೆ. ಕರ್ತಾನಿ ನಿನ್ನಾಯ ಆಗಮನವನ್ನೇ ನನ್ನ ಹಸ್ತ ಎದುರು ನೋಡುತ್ತೆ. ಕರ್ತಾನ ನಾಮಕ್ಕೆ ಎಂದು
ಜಯ ಜಯನ ಹಾಡುವೆ ಕರ್ತಾನ ನಾಮಕ್ಕೆ ಎಂದು ಜಯ ಜಯನ ಹಾಡುವೆ ನಿನ್ನಾಮ ಎಷ್ಟೋ ಮಧುರ ನಿನ್ ಪ್ರೀತಿ ಎಷ್ಟು ಅಪಾರ ನಿನ್ನಾಮ ಎಷ್ಟೋ ಮಧುರ ನಿನ್ ಪ್ರೀತಿ ಎಷ್ಟು ಅಪಾರ ನನ್ನಾಯ ಪಾಪಗಳಿಗಾಗಿ ಶಿಲುಬೇಲಿ ಪ್ರಾಣವ ಕೊಟ್ಟೆ ನನಗಾಗಿ ಮೃತ್ಯುಂಜಯನಾಗಿ ನನಗಾಗಿ ತಿರುಗಿ ಬರುವೆ ನಿನ್ನಾಮ ಎಷ್ಟೋ ಮಧುರ ನಿನ್ ಪ್ರೀತಿ ಎಷ್ಟು ಅಪಾರ. ಥ್ಯಾಂಕ್ ಯು ಆಂಟಿ. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಿಶುದ್ಧನಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಒಡೆಯ, ಜೀವವುಳ್ಳ ದೇವರು ನೀವು, ಜೀವಿಸುವ ದೇವರು ನೀವು, ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವೋತ್ತಮನು, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವ ನಮ್ಮ ತಂದೆಯ ದೇವರೇ, ಅಪ್ಪ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆ ಕೊಟ್ಟು ಈ ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಿ ಕೊಂಡಾಡಿ ನಿನ್ನನ್ನು ಘನಪಡಿಸಲು ಈ ಸಮಯವನ್ನು, ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ, ನಿನ್ನ ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಉನ್ನತನು ನೀನು, ಮಹೋನ್ನತನು ರಾಜ, ನಿನಗೆ ಸ್ತೋತ್ರಪ್ಪ. ಈ ದಿನವನ್ನು ಆಶೀರ್ವದಿಸು ಸ್ವಾಮಿ. ಈ ಸಭೆಯನ್ನು ಆಶೀರ್ವದಿಸು. ಸಭೆಯ ಪಾಲಕರನ್ನು, ಸಭಿಕರನ್ನು, ಪ್ರತಿ ಒಬ್ಬೊಬ್ಬರನ್ನು ತಮ್ಮ ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು ನಿನ್ನ ನಾಮ ಮಹಿಮೆ ಪಡಿಸುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಸರ್ವೇಶ್ವರನ್ನೇ ನಿನಗೆ ಸ್ತೋತ್ರಪ್ಪ. ನೀನೇ ಆದಿಯು ಅಂತ್ಯವೂ ಆಗಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೈವಿಕ ಆರಾಧನೆಯಲ್ಲಿ ದೇವರ ವಾಕ್ಯದ ಬಳಿಗೆ ನಾವು ಹೋಗೋಣ. ಕರ್ತನ ಆತ್ಮನು ನಮ್ಮನ್ನ ನಡೆಸಲಿ. ಸತ್ಯವೇದದಲ್ಲಿ ಪಾರಾಯಣದಲ್ಲಿ ನಾವು ನೋಡುವಾಗ ಲೂಕನು ಬರೆದಂತ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ತಂದೆಯಾದ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಮಾನವನಾಗಿ ಕಳಿಸುವಾಗ ಮಾನವರ ಪಾಪಗಳಿಗಾಗಿ ತನ್ನ ಮಗನ ಪ್ರಾಣವನ್ನು ಶಿಲುಬೆ ಮೇಲೆ ಕೊಡುವುದು ಮಾತ್ರವಲ್ಲದೆ ಪಾಪದ ನಿಮಿತ್ತ ಈ ಲೋಕದಲ್ಲಿ ಎಲ್ಲಾ ವಿಧವಾದಂತ ಸಂಕಷ್ಟಗಳಿಂದ, ನೋವು ಬಾಧೆಗಳಿಂದ ಪೀಡಿತರಾಗಿ ನೋವಿನ ಬದುಕನ್ನು ಬದುಕುತ್ತಿರುವ ಆತ್ಮಗಳ ಜೀವಕ್ಕೆ ಬಿಡುಗಡೆಯನ್ನು ಕೊಡುವುದಕ್ಕೂ ಕೂಡ ಆತನನ್ನ ನೇಮಿಸಿದನು. ಆತನು ಬಂದು ಈ ಲೋಕದಲ್ಲಿ ಘನವೈದ್ಯನಾಗಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಡತನಗಳಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಲೋಕದಲ್ಲಿ ಜೀವಿಸಿದನು. ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ನಾಶವಾಗುವುದು ಆತನಲ್ಲಿ ಇಷ್ಟವಿಲ್ಲದೆ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಒಪ್ಪಿಸಿಕೊಟ್ಟನು. ಪ್ರತಿಯೊಬ್ಬ ಮಾನವನು ನಾಶವಾಗುವುದು ಮಾತ್ರವಲ್ಲದೆ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಬರುವಂತ ಕಷ್ಟಗಳನ್ನ, ಸಂಕಟಗಳನ್ನ ದೂರ ಮಾಡುವುದಕ್ಕೋಸ್ಕರವಾಗಿ
ಕಷ್ಟದಿಂದ ಬಿಡಿಸುವುದಕ್ಕೋಸ್ಕರವಾಗಿ, ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಪರಿಹರಿಸುವುದಕ್ಕೋಸ್ಕರವಾಗಿ ಕ್ರಿಸ್ತನನ್ನ ಕಳುಹಿಸಿಕೊಟ್ಟನು. ಈ ಭೂಮಿ ಮೇಲೆ ಪ್ರತಿ ಮಾನವನು ಅನುಭವಿಸುತ್ತಿರುವಂತಹ ಪ್ರತಿಯೊಂದು ಕಷ್ಟಕ್ಕೂ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನಲ್ಲಿ ಪರಿಹಾರವಿದೆ. ಒಂದು ನಿಮಿಷ. ಸರ್ ಒಂದ್ ಸೆಕೆಂಡ್. ಸೆಕೆಂಡ್ ಸರಿ ಮಾಡ್ತಾವ್ರಿ. ಓಕೆ, ಮೈಕ್ ಹತ್ತಿರ ಇದ್ದಿದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ತಾನು ಸೃಷ್ಟಿಸಿರುವಂತ ಪ್ರತಿಯೊಬ್ಬ ಮಾನವನು ಈ ಭೂಮಿ ಮೇಲೆ ಕಷ್ಟಪಡುವುದು ದೇವರಿಗೆ ಸಂತೋಷವಿಲ್ಲ. ತನ್ನ ಸೃಷ್ಟಿಸಿದ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಸದಾ ಕಾಲವು ಸುಖವನ್ನು, ಸಂತೋಷವನ್ನು ತುಂಬುವುದೇ ದೇವರ ಚಿತ್ತವಾಗಿದೆ. ಈ ಭೂಮಿ ಮೇಲೆ ಈಗ ನಾವು ಜೀವಿಸುತ್ತಿರುವ ಈ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಎಲ್ಲಾ ವಿಧವಾದಂತ ಕಷ್ಟಗಳು, ಸಂಕಷ್ಟಗಳು, ನೋವುಗಳು, ಸಂಕಟಗಳು ತುಂಬಿ ತುಳುಕುತ್ತಾ ಇರುವಂತವುಗಳಾಗಿವೆ. ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಈಗ ಸಂತೋಷವಾಗಿದ್ದೇವೆ ಎಂದು ಹೇಳುವಾಗ ಮುಂದಿನ ಕ್ಷಣದಲ್ಲಿ ನೋವುಗಳನ್ನು, ಸಂಕಷ್ಟಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಉಂಟಾಗುವಂತದ್ದಾಗಿದೆ. ಇದಕ್ಕೆ ಕಾರಣ ಮನುಷ್ಯನು ದೇವರನ್ನ ಸಂಪೂರ್ಣವಾಗಿ ಮರೆತು ಬಿಟ್ಟಿರುವುದರಿಂದ, ದೇವರನ್ನ ಪ್ರೀತಿಸಿರುವುದನ್ನ ತೊರೆದಿರುವುದರಿಂದ, ದೇವರ ಮಾರ್ಗಗಳನ್ನ ಅರಿಯದೆ ಬದುಕುತ್ತಾ ಇರುವುದರಿಂದ ಮಾನವನು ತನ್ನ ಜೀವಮಾನದಲ್ಲಿ ತನಗೆ ಗೊತ್ತಿಲ್ಲದ ಹಾಗೆ ಕಷ್ಟಗಳನ್ನ, ಸಂಕಟಗಳನ್ನ, ನೋವುಗಳನ್ನ ಬರಮಾಡಿಕೊಳ್ಳುವಂತನಾಗಿದ್ದಾನೆ. ಇಂತಹ ಸಮಯದಲ್ಲಿ ಜಗತ್ತಿನಲ್ಲಿರುವಂತ ಪ್ರತಿಯೊಬ್ಬ ಮಾನವರನ್ನ ಪ್ರೀತಿಸುವಂತ ದೇವರು ತನ್ನನ್ನು ಪ್ರೀತಿಸಲಿಕ್ಕೋಸ್ಕರ ಆರಿಸಿಕೊಂಡು ಕೃಪೆಯಿಂದ ಈ ಭೂಮಿ ಮೇಲೆ ತನ್ನಲ್ಲಿರುವಂತ ಸುಕ್ಷೇಮವನ್ನ ದಯಪಾಲಿಸಿ ನಾವು ಸುರಕ್ಷಿತವಾಗಿರುವಂತೆ ಅನುದಿನವೂ ನಮ್ಮ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸುತ್ತಿರುವ ದೇವರು ನಮ್ಮ ಮುಖಾಂತರವಾಗಿ ಈ ಲೋಕದಲ್ಲಿ ಆತನು ತಾನು ಸಾಧಿಸಬೇಕಾಗಿರುವಂತ ಕಾರ್ಯವನ್ನ ಸಾಧಿಸಲು ಇಷ್ಟಪಡುವಂತನಾಗಿದ್ದಾನೆ. ತಂದೆಯಾದ ದೇವರು ತನ್ನ ಮಗನ ಮುಖಾಂತರವಾಗಿ ಈ ಲೋಕದ ಮೇಲೆ ಬಂದಿರುವ ಪಾಪದ ಶಾಪವನ್ನ ತೆಗೆದುಹಾಕಲು ಶಿಲುಬೆಯ ಮೇಲೆ ಆತನನ್ನು ಒಪ್ಪಿಸಿಕೊಡುವುದು ದೇವರ ಯೋಜನೆಯಾಗಿತ್ತು. ಮತ್ತು ಆ ಕಾಲವು ಸಂಪೂರ್ಣವಾದ ಮೇಲೆ ಆತನು ತಿರುಗಿ ತಂದೆಯಾದ ದೇವರ ಬಳಿಗೆ ಹಿಂತಿರುಗುವುದು ಅವಶ್ಯವಾಗಿತ್ತು. ಯೇಸು ಕ್ರಿಸ್ತನು ಬಂದು ತಾನು ಮಾಡಬೇಕಾದಂತ ಸೇವೆಯನ್ನು ಮಾನವರ ಹಿತಕ್ಕಾಗಿ ಸಂಪೂರ್ಣಗೊಳಿಸಿದ ಮೇಲೆ ಈಗ ಆತನು ತಂದೆಯ ಬಲ ಪಾರ್ಶ್ವದಲ್ಲಿ ಇದ್ದುಕೊಂಡು ಮಾನವನ ಪ್ರತಿ ಸಂಕಷ್ಟಗಳಿಗಾಗಿ ತಂದೆಯಾದ ದೇವರ ಎದುರುಗಡೆ ತನ್ನ ಪರಿಶುದ್ಧವಾದ ರಕ್ತವನ್ನ ಹಿಡಿದುಕೊಂಡು ಬಿಡುಗಡೆಗಾಗಿ ಪ್ರಾರ್ಥಿಸುವಂತವನಾಗಿದ್ದಾನೆ. ಆದರೆ ಇಲ್ಲಿ ನಾವು ದೇವರ ಮಕ್ಕಳಾಗಿ ದೇವರನ್ನ ಪ್ರೀತಿಸುವಂತವರು ಆತನನ್ನು ಪ್ರೀತಿಸುವಾಗ ಆತನು ಪ್ರೀತಿಸಿದಂತ ಈ ಲೋಕದ ಎಲ್ಲಾ ಜನರಿಗಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುವುದು ಅವಶ್ಯವಾಗಿದೆ. ಎಷ್ಟೋ ಜನರು ಈ ಭೂಮಿ ಮೇಲೆ ತಮ್ಮವರಿಗಾಗಿ ಕಷ್ಟಪಡುತ್ತಿದ್ದಾರೆ. ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ ಬಿದ್ದುಕೊಂಡಿರುವಂತ ತಮ್ಮ ಮಕ್ಕಳಿಗಾಗಿ, ತಮ್ಮ ಹೆತ್ತವರಿಗಾಗಿ, ತಮ್ಮ ಬಂಧುಗಳಿಗಾಗಿ ಕಣ್ಣೀರಿಡುತ್ತಾ ಸಂಕಟ ಪಡುತ್ತಿದ್ದಾರೆ. ಭಯದಿಂದಲೂ ಆತಂಕದಿಂದಲೂ ಮುಂದಿನ ಗಳಿಗೆ ಏನಾಗಬಹುದೆಂಬ ಭಯದಲ್ಲಿ ಜೀವಿಸುತ್ತಿದ್ದಾರೆ. ಪ್ರತಿದಿನವೂ ಕಣ್ಣೀರು, ಗೋಳಾಟವು,
ಕಷ್ಟವು ಸಂಕಟವು ಅನೇಕರ ಬದುಕಿನಲ್ಲಿ ಊಟವಾಗಿದೆ. ಕಣ್ಣೀರೇ ಅವರ ಪಾನವಾಗಿದೆ. ಈ ಭೂಮಿ ಮೇಲೆ ಅಂತಹ ಪರಿಸ್ಥಿತಿಯನ್ನ ಹೊಂದಿರುವಂತ ಕೋಟ್ಯಾನುಕೋಟಿ ಜನರು ಈ ಭೂಮಿ ಮೇಲೆ ವಾಸಿಸುವಂತವರಾಗಿದ್ದಾರೆ. ಅವರೆಲ್ಲರ ಕಣ್ಣೀರುಗಳನ್ನ ಓದಿಸಬೇಕಾಗಿದೆ. ಅವರೆಲ್ಲರಲ್ಲಿ ಮುರಿದು ಹೋದಂತ ಮನಸ್ಸನ್ನ ಕಟ್ಟಬೇಕಾಗಿದೆ. ಅವರಿಗೆ ಸಿಗಬೇಕಾದಂತ ಸಂತೋಷವನ್ನ ಹಿಂತಿರುಗಿ ತರುವಂತ ಕಾರ್ಯವನ್ನ ಮಾಡಬೇಕಾಗಿದೆ. ದೇವರ ಪ್ರೀತಿಯನ್ನ ಕಳೆದುಕೊಂಡು ಇಂತಹ ಘೋರವಾದಂತಹ ಕಷ್ಟ ಸಂಕಟ ನೋವುಗಳನ್ನ ಅನುಭವಿಸುತ್ತಿರುವ ಪ್ರತಿಯೊಬ್ಬ ಮಾನವನಿಗೂ ನಿತ್ಯವಾದಂತಹ ಬಿಡುಗಡೆಯನ್ನು, ಸಂತೋಷವನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಸುಕ್ಷೇಮವನ್ನು ಅವರ ಜೀವಿತದಲ್ಲಿ ತುಂಬಲು ಈ ಭೂಮಿ ಮೇಲೆ ಕಷ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನನ್ನು ರಕ್ಷಕನಾದಂತ, ಒಡೆಯನಾದಂತ, ನಿತ್ಯ ಜೀವವುಳ್ಳಂತ ದೇವರ ಬಳಿಗೆ, ಕ್ರಿಸ್ತನ ಬಳಿಗೆ ಕರ್ಕೊಂಡು ಬರಬೇಕಾಗಿದೆ. ಕ್ರಿಸ್ತನನ್ನ ಅರಿತಂತ ಪ್ರತಿಯೊಬ್ಬ ಮಾನವನು ಈ ಲೋಕಕ್ಕೆ ಬೆಳಕಾಗಿದ್ದಾನೆ, ಉಪ್ಪಾಗಿದ್ದಾನೆ. ಮತ್ತು ಈ ಲೋಕದಲ್ಲಿ ನಮ್ಮಂತೆ ಇರುವ ಪ್ರತಿಯೊಬ್ಬ ಮನುಷ್ಯನು ಕಷ್ಟದಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ ಇರುವುದನ್ನ ಕಾಣುವಾಗ ಅವರ ವಿಮೋಚನೆಗಾಗಿ, ಅವರ ಬಿಡುಗಡೆಗಾಗಿ, ಅವರ ಈ ರೀತಿಯಾದಂತಹ ಪರಿಸ್ಥಿತಿಯಿಂದ ಅವರನ್ನ ಪರಿಹರಿಸುವುದಕ್ಕೋಸ್ಕರ, ಬಿಡುಗಡೆಗೊಳಿಸುವುದಕ್ಕೋಸ್ಕರ ದೇವರ ಮಕ್ಕಳಾದ ನಾವು ಪ್ರಾರ್ಥಿಸಬೇಕಾಗಿದೆ. ಆತನು ತನ್ನ ಆತ್ಮನನ್ನ ಈ ಲೋಕದಲ್ಲಿ ನಮ್ಮ ಬಳಿಯಲ್ಲಿ ಬಿಟ್ಟು ಹೋಗಿದ್ದಾನೆ. ಆ ಪರಿಶುದ್ಧಾತ್ಮ ದೇವರು ಇವತ್ತು ಕ್ರಿಸ್ತನನ್ನು ನಂಬಿರುವಂತಹ ಪ್ರತಿಯೊಬ್ಬ ದೇವರ ಮಗನಿಗೂ, ದೇವರ ಮಗಳಿಗೂ ಒತ್ತಾಯ ಪಡಿಸುವಂತವನಾಗಿದ್ದಾನೆ. ಯಾಕಂತಂದ್ರೆ ದೇವರ ಸೃಷ್ಟಿಯಲ್ಲಿ ಸೃಷ್ಟಿಸಲ್ಪಟ್ಟ ಪ್ರತಿಯೊಬ್ಬ ಮಾನವನು ಕಷ್ಟದಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ ಬಳಲುವುದನ್ನ ದೇವರು ಇಷ್ಟಪಡುವುದಿಲ್ಲ. ದೇವರು ಯಾರಿಗೂ ತಾನಾಗಿದ್ದು ತಾನು ಕಷ್ಟವನ್ನು, ಸಂಕಟವನ್ನು, ನೋವನ್ನು ಬರಗೊಡಿಸುವುದಿಲ್ಲ. ಮಾನವನು ತಾನು ನಡೆಯುವ ಮಾರ್ಗದಲ್ಲಿ ದೇವರ ಮಾರ್ಗಗಳನ್ನ ತೊರೆದಾಗ, ದೇವರ ಪ್ರೀತಿಯನ್ನ ಅಲ್ಲಗಳೆದಾಗ, ದೇವರ ನಡೆಸುವಿಕೆಗಳನ್ನ ತಿರಸ್ಕರಿಸಿದಾಗ ಪ್ರತಿಯೊಬ್ಬರ ಜೀವಿತದಲ್ಲಿ ಇಂಥ ಸಂಕಟ, ನೋವು, ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಸಂಗತಿಗಳು ಎದುರಾಗಿ ಬರುವಂತವುಗಳಾಗಿವೆ. ನಾವು ನಮ್ಮ ಸ್ವಂತ ಇಚ್ಛೆಯಿಂದ, ನಮ್ಮ ಸ್ವಪ್ರಯತ್ನದಿಂದ ಕಷ್ಟ ಸಂಕಟ ನೋವುಗಳನ್ನ ಬರಮಾಡಿಕೊಂಡರೂ ಆ ನೋವುಗಳನ್ನ ನಾವು ಅನುಭವಿಸುವುದು ನಮ್ಮನ್ನು ಪ್ರೀತಿಸುವಂತ ತಂದೆಯಾದ ದೇವರಿಗೆ ಕಿಂಚಿತ್ತಾದರೂ ಸಂತೋಷವಿಲ್ಲ. ಅದಕ್ಕಾಗಿಯೇ ತಂದೆಯಾದ ದೇವರು ಈ ಲೋಕದಲ್ಲಿ ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟು ಆತನಿಗಾಗಿ ಅನೇಕ ಸಹೋದರರನ್ನ ಆತನು ಈ ಭೂಮಿ ಮೇಲೆ ಸಿದ್ಧ ಮಾಡಿದ್ದಾನೆ. ನಾನು ಮತ್ತು ನೀವು ಈ ಭೂಮಿ ಮೇಲೆ ಯೇಸು ಕ್ರಿಸ್ತನನ್ನು ನಂಬಿರುವಂತ, ನಿತ್ಯನಾದಂತ ತಂದೆಯಾದ ದೇವರ ಮಕ್ಕಳಾಗಿರುವಂತ, ತಂದೆಯಾದ ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು, ದೇವರ ಜನರು ಆಗಿರುವಂತ ನಾವು ತಂದೆಯಾದ ಪ್ರೀತಿಯನ್ನ ಈ ಲೋಕದಲ್ಲಿರ್ತಕ್ಕಂಥ ಇತರ ನಮ್ಮ ನೆರೆಯವರಿಗೆ ಹಂಚಬೇಕಾಗಿದೆ, ತಿಳಿಸಬೇಕಾಗಿದೆ ಮತ್ತು ಪಾಲನ್ನ ನೀಡಬೇಕಾಗಿದೆ. ದೇವರ ಪ್ರೀತಿ ಮಾನವನ ಸಕಲ ಪಾಪಗಳನ್ನ ನಿವಾರಿಸಿ, ಮಾನವನನ್ನ ಸಕಲ ಸಂಕಟಗಳಿಂದ ಬಿಡುಗಡೆ ಮಾಡಿ, ಆತನು ತನ್ನ ಪರಿಶುದ್ಧವಾದಂತ ಕೃಪೆಯನ್ನು ಅನುಗ್ರಹಿಸಿ ಎಲ್ಲಾ ಕಷ್ಟಗಳಿಂದಲೂ, ಸಂಕಟಗಳಿಂದಲೂ, ಎಲ್ಲಾ ಬಾಧೆಗಳಿಂದಲೂ, ಬೇಡಿಗಳಿಂದಲೂ ಬಿಡಿಸಲು ಶಕ್ತನಾಗಿದ್ದಾನೆ. ಇದು ತಾನೇ ಈ ಲೋಕದಲ್ಲಿ ಈ ಪ್ರತಿಯೊಬ್ಬ ಮನುಷ್ಯನಿಗೂ ಸಾರಲ್ಪಡುವಂತ ಶುಭದ ವರ್ತಮಾನವಾಗಿದೆ. ಈ ಶುಭದ ವರ್ತಮಾನವು ಸತ್ಯದ ಸುವಾರ್ತೆಯಾಗಿದೆ. ಮಾನವನ ಸಕಲ ಸಂಕಷ್ಟಗಳ ಬಿಡುಗಡೆಗಾಗಿ ಒಬ್ಬನೇ ದೇವರಿದ್ದಾನೆ. ಆ ದೇವರು ನಮಗೋಸ್ಕರ ಚಿಂತಿಸುವಂತವನಾಗಿದ್ದಾನೆ. ಆ ದೇವರು ತನ್ನ ಬಳಿಗೆ ಬರುವವರನ್ನ ಎಂದಿಗೂ ತಳ್ಳಿ ಬಿಡುವುದಿಲ್ಲ. ತನ್ನ ಮೇಲೆ ನಂಬಿಕೆ ಇಟ್ಟವರನ್ನ ಆಶಾಭಂಗ ಪಡಿಸುವುದಿಲ್ಲ. ಆತನನ್ನ ಬಳಿಗೆ ಬರುವಾಗ ಆತನು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಕರೆಯುವಂತವನಾಗಿದ್ದಾನೆ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಅಂದ್ರೆ ಎಲ್ಲ ಸಂಕಟದಿಂದ, ಎಲ್ಲ ದುಃಖದಿಂದ, ಎಲ್ಲ ನೋವಿನಿಂದ, ಎಲ್ಲ ಬಾಧೆಯಿಂದ ಬಿಡುಗಡೆಯನ್ನ ನೀಡಿ ನಮಗೆ ಸಿಗಬೇಕಾದಂತ ನೆಮ್ಮದಿಯನ್ನು, ಸಂತೋಷವನ್ನು, ತಿರುಗಿ ನಮ್ಮ ಜೀವಿತದಲ್ಲಿ ಹರ್ಷವನ್ನು, ಆನಂದವನ್ನು ಕೊಡಲು ಶಕ್ತನಾಗಿದ್ದಾನೆ. ಒಂದೇ ಒಂದು ನಾವು
ನಮ್ಮನ್ನು ಸೃಷ್ಟಿಸಿದಂತ ಈ ಎಲ್ಲ ಆಶೀರ್ವಾದಗಳನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡುವಂತ ದೇವರ ಬಳಿಗೆ ಬಂದು ಆತನ ಕೃಪೆಗಾಗಿ ಬೇಡಬೇಕಾಗಿದೆ. ಈ ಭೂಮಿ ಮೇಲೆ ಎಲ್ಲರಿಗೂ ಜೀವ ಸ್ವರೂಪನಾದಂತ ನಿತ್ಯ ಜೀವವುಳ್ಳ ದೇವರನ್ನ ಅರಿತು ಆತನನ್ನ ಆರಾಧಿಸಿ ಘನಪಡಿಸಿ ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ನೋವು, ದುಃಖಗಳಲ್ಲಿ ಆತನ ಮುಂದೆ ಮೊರೆ ಇಡುವಂತ ಅವಕಾಶವು ಸಿಕ್ಕಿರುವುದಿಲ್ಲ. ಅನೇಕರು ನಿಜವಾದಂತ ದೇವರನ್ನ ಅರಿಯದೆ ಈ ಭೂಮಿ ಮೇಲೆ ತಮ್ಮ ಮನಸ್ಸಿಗೆ ಬಂದ ಹಾಗೆ ಬದುಕುತ್ತಿರುವುದರಿಂದಲೇ ಪ್ರತಿಯೊಬ್ಬರು ಇಂಥ ನೋವು, ಸಂಕಷ್ಟ, ಇಂಥ ರೀತಿಯಂತ ಭಯ, ಇಂಥ ರೀತಿಯಂತ ಆತಂಕದಲ್ಲಿ ಬದುಕುವಂತವರಾಗಿದ್ದಾರೆ, ಅನುಭವಿಸುವಂತವರಾಗಿದ್ದಾರೆ. ಆದರೆ ಈ ಭೂಮಿ ಮೇಲೆ ದೇವರ ಕೃಪೆಯನ್ನ ಅನುಭವಿಸುತ್ತಾ, ದೇವರು ಕೊಟ್ಟುವಂತ ಎಲ್ಲ ಆಶೀರ್ವಾದಗಳನ್ನು ಹೊಂದುತ್ತಾ, ಆತನ ಪ್ರೀತಿಯನ್ನು ಅನುಭವಿಸುತ್ತಿರುವಂತ ದೇವರ ಮಕ್ಕಳಾದಂತ ನಾವು ಈ ಭೂಮಿ ಮೇಲೆ ತಂದೆಯು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸಂರಕ್ಷಿಸುತ್ತಿರುವಂತ ಈ ಪ್ರೀತಿಯನ್ನ ಇತರರಿಗೂ ತಿಳಿಸಿ ಅವರನ್ನು ಕರ್ತನ ಪ್ರೀತಿಯಡಿಗೆ ನಡೆಸಿ ಅವರು ಸಹ ತಮ್ಮ ತಂದೆಯಾದ ದೇವರನ್ನ ಪ್ರೀತಿಸುವ ಹಾಗೆ, ಅರಿಯುವ ಹಾಗೆ, ತಿಳಿದುಕೊಳ್ಳುವ ಹಾಗೆ, ಆತನನ್ನ ಮೆಚ್ಚಿಸುವ ಹಾಗೆ, ಆತನ ಇಷ್ಟವನ್ನ, ಆತನ ಚಿತ್ತವನ್ನ ನೆರವೇರಿಸುವಂತೆ ಕರ್ತನ ಬಳಿಗೆ ತರಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ. ಮತ್ತು ಈ ಘನವುಳ್ಳ ಕಾರ್ಯವನ್ನ ಮಾಡಲು ದೇವರ ಸಹಾಯಕ್ಕಾಗಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಆತನು ಈ ರೀತಿ ಹೇಳ್ತಾನೆ, ಸೆರೆಯವರಿಗೆ ಬಿಡುಗಡೆ ಆಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನ ನೇಮಿಸಿರುವ ಶುಭ ವರ್ತಮಾನ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಕಷ್ಟ ಸಂಕಟಗಳೆಂಬ ಬಂಧನದಲ್ಲಿ ಸಿಕ್ಕಿಕೊಂಡು ಬಳಲುತ್ತಿರುವ ಪ್ರತಿಯೊಬ್ಬ ಮಾನವನನ್ನ ಆ ಸಂಕಟದ ಸೆರೆಯಿಂದ ಬಿಡಿಸುವುದಕ್ಕೋಸ್ಕರ ಸ್ವಾಮಿ ಇವತ್ತು ತನ್ನ ಸಭೆಯನ್ನ, ತನ್ನ ಜನರನ್ನ ಈ ಭೂಮಿ ಮೇಲೆ ಇಟ್ಟಿದ್ದಾನೆ. ತನ್ನ ಆತ್ಮನನ್ನ ಅವರ ಮಧ್ಯದಲ್ಲಿ ಇರಿಸಿದ್ದಾನೆ. ಕರ್ತನನ್ನ ಪ್ರೀತಿಸುವಂತಹ ಪ್ರತಿಯೊಂದು ಹೃದಯವು ಕರ್ತನಿಗಾಗಿ ಜೀವಿಸಲು ಹಂಬಲಿಸುವಂತದ್ದಾಗಿದೆ. ಮತ್ತು ದೇವರು ಮಾಡುವ ಉಪಕಾರಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಲು ದೇವರು ನಮ್ಮನ್ನ ಪ್ರೀತಿಸಿದ ಹಾಗೆ ದೇವರ ಪ್ರೀತಿಯನ್ನ ಇತರರಿಗೂ ಸಹ ಸಿಗುವಂತೆ ಕಾರ್ಯ ಮಾಡುವಂತ ಪ್ರಯತ್ನವನ್ನ ಮಾಡುವಂತದ್ದಾಗಿದೆ. ಈ ಭೂಮಿ ಮೇಲೆ ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ಎಚ್ಚರವಾಗಿದ್ದು ಈ ಭೂಮಿ ಮೇಲೆ ನಮ್ಮಂತೆ ಇರುವಂತ ಇತರ ಎಲ್ಲ ಮಾನವರ ಹಿತಕ್ಕಾಗಿ, ಕಷ್ಟ ಸಂಕಟ ನೋವು ಬಾಧೆಗಳಲ್ಲಿ ಬಳಲುತ್ತಿರುವಂತ ಜನರ ನೋವಿಗಾಗಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬಹುದಾಗಿದೆ. ಕರ್ತನು ತನ್ನ ಮಕ್ಕಳಿಂದ ಎದುರು ನೋಡ್ತಕ್ಕಂಥದ್ದು ಇಂತಹ ಒಂದು ಪರಿಶುದ್ಧವಾದಂತ ಸ್ವಭಾವವನ್ನೇ. ದೇವರ ಮಕ್ಕಳಾದಂತ ನಾವು ಕರ್ತನನ್ನ ಪ್ರೀತಿಸುವುದಾದರೆ, ಕರ್ತನ ಮಹಿಮೆಗಾಗಿ ಜೀವಿಸುವುದಾದ್ರೆ, ಕರ್ತನ ಪ್ರೀತಿಯಲ್ಲಿ ನಾವು ನಡೆದುಕೊಳ್ಳುವುದಾದ್ರೆ ಈ ಭೂಮಿ ಮೇಲೆ ರೋಮಾಪುರ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ ಈ ಮಾತುಗಳನ್ನ ಪೌಲನು ನಮಗೆ ತಿಳಿಸುವಂತವನಾಗಿದ್ದಾನೆ. ರೋಮಾಪುರ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನದಲ್ಲಿ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ದೇವರನ್ನ ಅರಿತಂತ ದೇವರ ಜನಾಂಗವಾದಂತ ನಾವು, ದೇವರ ಮಕ್ಕಳಾದಂತ ನಾವು ಒಂದು ಭಾರದಲ್ಲಿ, ಒಂದು ಋಣದಲ್ಲಿ ಇದ್ದೇವೆ. ಆ ಋಣ ಈ ಭೂಮಿ ಮೇಲೆ ನಾವು ತೀರಿಸಲೇಬೇಕಾದಂತ ಋಣವಾಗಿದೆ. ಆ ಋಣವನ್ನ ನಾವು ತೀರಿಸಬೇಕಾಗಿರುವುದರಿಂದ ಆ ಭಾರವನ್ನ ನಾವು ಹೊತ್ತುಕೊಂಡವರಾಗಿದ್ದೇವೆ. ಆದುದರಿಂದ ಈ ಲೋಕದಲ್ಲಿ ಜೀವಿಸುತ್ತಿರುವ ನಾವು ಕರ್ತನ ಈ ಪ್ರೀತಿ ಎಂಬ ಈ ಉನ್ನತವಾದ ಆಶೀರ್ವಾದವನ್ನ ಇತರರಿಗೆ ತಿಳಿಸುವಂತ, ಇತರರಿಗೆ ಹಂಚುವಂತ, ಈ ದೇವರ ಪ್ರೀತಿಯ ಲಾಭವನ್ನ ಇತರರು ಸಹ ಅನುಭವಿಸುವಂತ ಅನುಕೂಲವನ್ನ ನಾವು ಮಾಡಿಕೊಡಬೇಕಾಗಿದೆ. ನಮ್ಮ ಜೀವಿತದಲ್ಲಿ ಇದಕ್ಕಾಗಿ ನಾವು ಸ್ವಲ್ಪ ಸಮಯವನ್ನ ತೆಗೆದಿಡಬೇಕಾಗಿದೆ. ಇದಕ್ಕಾಗಿ ನಾವು ಸ್ವಲ್ಪ ಹೊತ್ತು ಶ್ರಮವನ್ನ ತೆಗೆದುಕೊಳ್ಳಬೇಕಾಗಿದೆ. ಇದಕ್ಕಾಗಿ ನಾವು ಈ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ಕೆಲವೊಂದು ಸಮಯವನ್ನ ವಿಶೇಷವಾಗಿ
ಪ್ರತ್ಯೇಕಿಸಲ್ಪಡಬೇಕಾಗಿದೆ. ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ಪ್ರಾರ್ಥಿಸುವುದಕ್ಕೆ ಸಮಯವನ್ನ ಕಳೆಯುವುದು, ವಿಶೇಷವಾಗಿ ಬಡವರ ಕಷ್ಟದಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥ ಜನರ ಸಂಕಷ್ಟದ ಬಿಡುಗಡೆಗಾಗಿ ಪ್ರಾರ್ಥಿಸುವುದಕ್ಕಾಗಿ ತಮ್ಮ ಸಮಯವನ್ನ ಹೆಚ್ಚಾಗಿ ಮುಡಿಪಿಡುವಂಥದ್ದು ಅತಿ ಶ್ರೇಷ್ಠವಾದಂತ ಕೆಲಸವಾಗಿದೆ. ಯಾಕಂತಂದ್ರೆ ದೇವರ ಮಕ್ಕಳಾದಂತ ನಾವು ಮನ ಮುರಿದವರಿಗಾಗಿ ಪ್ರಾರ್ಥಿಸುವಾಗ ಸಕಲವನ್ನ ಪ್ರೀತಿಸುವಂತ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿ ಅವರನ್ನ ಮುಟ್ಟುವಂತವನಾಗಿದ್ದಾನೆ, ಅವರನ್ನು ಗುಣಪಡಿಸುವಂತವನಾಗಿದ್ದಾನೆ, ಅವರನ್ನು ಸ್ವಸ್ಥಪಡಿಸುವಂತವನಾಗಿದ್ದಾನೆ. ನಾವು ದೇವರ ಪ್ರೀತಿಯನ್ನ ಈ ಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾರಬೇಕಾಗಿರುವುದರಿಂದ ದೇವರು ತನ್ನ ಸಾಧನವನ್ನಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳುವಂತವನಾಗಿದ್ದಾನೆ. ಒಂದು ವೇಳೆ ನಾನು ಮತ್ತು ನೀವು ಈ ದೇವರ ಉನ್ನತವಾದಂತ ಯೋಜನೆಯನ್ನ ಮರೆತರೆ, ನಾವು ಮಾಡಬೇಕಾದಂತ ಈ ಉನ್ನತವಾದಂತ ಕಾರ್ಯವನ್ನ ನಾವು ಆಲಸ್ಯ ಮಾಡಿದರೆ, ಅಥವಾ ಇಂತಹ ಆಲೋಚನೆಯಿಂದ ನಾವು ದೂರವಾಗಿ ಉಳಿದು ನಮ್ಮ ಸ್ವಂತ ಬದುಕಿನಲ್ಲಿ ಮುಳುಗಿ ಹೋದರೆ, ಪ್ರಿಯವಾದವರೇ, ಇತರರನ್ನ ಪ್ರೀತಿಸುವೆಂಬ ಸಾಲವನ್ನ ನಾವು ತೀರಿಸದೆ ಹಾಗೆ ಅದು ನಮ್ಮ ಮೇಲೆ ಉಳಿದು ಬಿಡುವಂತದ್ದಾಗಿದೆ. ಆದುದರಿಂದ ದೇವರು ನಮಗೆ ಮಾಡಿದ ಎಲ್ಲಾ ಉಪಕಾರಗಳಿಗೆ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸದಂತೆ ಒಂದ್ ವೇಳೆ ನಾವು ಜೀವಿಸಿದರೆ, ದೇವರು ನಮಗೆ ಮಾಡಿದಂತ ಪ್ರತಿಯೊಂದು ಉಪಕಾರಕ್ಕಾಗಿ ನಾವು ದೇವರಿಗೆ ಲೆಕ್ಕ ಕೊಡಬೇಕಾಗ್ತದೆ. ಆತನು ಬರುವಾಗ ಆತನು ನಮ್ಮನ್ನು ಸೃಷ್ಟಿಸಿ, ನಮ್ಮನ್ನು ಪ್ರೀತಿಸಿ, ನಮಗಾಗಿ ಮಾಡಿದಂತ ಎಲ್ಲಾ ಹಿತವಾದ ಕಾರ್ಯಗಳಿಗಾಗಿ ಆತನು ನಮ್ಮಲ್ಲಿ ಸಂತೋಷಿಸುವುದಾದ್ರೆ, ನಮ್ಮನ್ನ ಮೆಚ್ಚುವುದಾದ್ರೆ, ನಮ್ಮನ್ನು ತನ್ನ ರಾಜ್ಯದಲ್ಲಿ ಸೇರಿಸಬೇಕಾದ್ರೆ ಆ ಋಣವನ್ನ ಈ ಭೂಮಿ ಮೇಲೆ ನಾವು ತೀರಿಸಬೇಕಾಗಿದೆ. ಅದೇನೆಂದರೆ ನಾವು ಮತ್ತೊಬ್ಬರನ್ನ ಪ್ರೀತಿಸಬೇಕಾಗಿದೆ. ತಂದೆಯಾದ ದೇವರು ನಮ್ಮನ್ನ ಪ್ರೀತಿಸಿ ನಮಗೋಸ್ಕರ ಚಿಂತಿಸುವವನಾಗಿರುವುದರಿಂದ ನಾವು ಸಹ ಈ ಭೂಮಿ ಮೇಲೆ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇರ್ತಕ್ಕಂಥವರಿಗಾಗಿ ಚಿಂತಿಸಬೇಕಾಗಿದೆ. ಅವರಿಗಾಗಿ ಸ್ವಲ್ಪ ಹೊತ್ತು ಕರ್ತನ ಬಳಿಗೆ ನಾವೆಲ್ಲರೂ ಮೊಣಕಾಲೂರಿ ಅಡ್ಡ ಬಿದ್ದು ಪ್ರಾರ್ಥಿಸಬೇಕಾಗಿದೆ. ನಂಬಿಕೆಯಿಂದ ಮಾಡಿದಂತ ಪ್ರತಿಯೊಂದು ಪ್ರಾರ್ಥನೆಯನ್ನ ದೇವರು ಕೇಳುವಂತವನಾಗಿದ್ದಾನೆ. ಪ್ರತಿಯೊಬ್ಬ ದೇವರ ಮಗಳ ಪ್ರಾರ್ಥನೆಯು ಬಲವಾದಂತ ಪ್ರಾರ್ಥನೆಯಾಗಿದೆ. ಮತ್ತು ಪ್ರತಿಯೊಬ್ಬ ದೇವರ ಮಗಳು ಮಾಡುವಂತ ಪ್ರಾರ್ಥನೆಯು ಪರಲೋಕ ರಾಜ್ಯದ ಬೀಗದ ಕೈಗಳಾಗಿವೆ. ಆತನ ಸನ್ನಿಧಾನದಲ್ಲಿರುವಂತ ಸಕಲ ಆತ್ಮೀಯ ವರಗಳನ್ನ ಈ ಲೋಕಕ್ಕೆ ತಂದು ಕೊಡುವಂತ ಸಾಧನಗಳಾಗಿವೆ. ಆದುದರಿಂದ ದೇವರ ಮಕ್ಕಳು ಮಾಡುವಂತ ಪ್ರಾರ್ಥನೆಯಲ್ಲಿ ಈ ಲೋಕದಲ್ಲಿ ಎಷ್ಟೋ ಜನರಿಗೆ ಬಿಡುಗಡೆ ಇದೆ, ಎಷ್ಟೋ ಜನರ ಕಾಯಿಲೆಗಳು ವಾಸಿ ಆಗ್ತವೆ, ಎಷ್ಟೋ ಜನರ ಸಂಕಷ್ಟಗಳು ಪರಿಹಾರ ಆಗ್ತದೆ, ಎಷ್ಟೋ ಜನರ ಕಣ್ಣೀರು ಒರೆಸಲ್ಪಡ್ತದೆ, ಎಷ್ಟೋ ಜನರ ಬದುಕಿನಲ್ಲಿ ಮತ್ತೆ ಜೀವವನ್ನ ಪಡೆದುಕೊಳ್ಳುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಒಂದು ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ. ಅದು ನಾವು ಇತರರನ್ನ ಪ್ರೀತಿಸುವಂಥದ್ದು, ನಮ್ಮ ಹಾಗೆಯೇ ಪ್ರೀತಿಸುವಂಥದ್ದು, ನಮಗೆ ಇರುವಂತ ಆಶೀರ್ವಾದಗಳನ್ನ ಅವರಿಗೂ ಕೊಡಲಿಕ್ಕಾಗುವಂತೆ ಕರ್ತನಲ್ಲಿ ಪ್ರಾರ್ಥಿಸುವಂಥದ್ದು. ಮತ್ತು ನಾವು ಯಾವಾಗಲೂ ಈ ಕಾರ್ಯವನ್ನು ಮಾಡುವುದಕ್ಕೆ ಎಚ್ಚರವಾಗಿದ್ದು ದೇವರ ಸಮಕ್ಷಮದಲ್ಲಿ ಸಮಯವನ್ನ ಕಳೆಯುವಾಗ ದೇವರು ಇತರರ ಕಷ್ಟಗಳನ್ನ ಪರಿಹರಿಸುವುದಲ್ಲದೆ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಯಾವ ಕಷ್ಟಕ್ಕೂ ಗುರಿ ಮಾಡದೆ ನಮ್ಮನ್ನು ಸದಾ ಕಾಲವು ಸಂತೋಷದಿಂದಲೂ ಸಮಾಧಾನದಿಂದಲೂ ತೃಪ್ತಿಯಿಂದಲೂ ಜೀವಿಸುವ ಹಾಗೆ ತನ್ನ ಕಾರ್ಯ ಮಾಡುವಂತನಾಗಿದ್ದಾನೆ. ಆದುದರಿಂದಲೇ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ, ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂಬುದಾಗಿ. ಪ್ರತಿದಿನ ಬೆಳಿಗ್ಗೆ ಇಂತಹ ಸಮಯವನ್ನ ಎಚ್ಚರವಾಗಿದ್ದು ಈ ಲೋಕದಲ್ಲಿ ನೋವಿನಲ್ಲಿ, ಕಷ್ಟದಲ್ಲಿ, ಸಂಕಟಗಳಲ್ಲಿ, ಬಡತನದಲ್ಲಿ, ಎಲ್ಲಾ ರೀತಿಯಾದಂತಹ ದುಃಖದಲ್ಲಿ ಇರ್ತಕ್ಕಂಥ ಜನರಿಗಾಗಿ ನಾವು ಪ್ರಾರ್ಥಿಸುವಾಗ, ಪ್ರಿಯ ಸಹೋದರರೇ, ಈ ದಿನವು ಎಷ್ಟೋ ಆತ್ಮಗಳಿಗೆ ಸಮಾಧಾನವನ್ನು, ನೆಮ್ಮದಿಯನ್ನು, ಜೀವವನ್ನು, ಕ್ಷೇಮವನ್ನು ತಂದು ಕೊಡುವಂತವುಗಳಾಗಿವೆ. ಅದಕ್ಕಾಗಿಯೇ ಸ್ವಾಮಿ ಈ ಭೂಮಿ ಮೇಲೆ ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ. ನಾವು ಬದುಕುಳಿದು ಆತನ ನಾಮವನ್ನ
ಘನಪಡಿಸುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಈ ಕಾರಣದಿಂದ ಈ ಹೊತ್ತಾರೆಯಲ್ಲಿ ದೇವರನ್ನ ಪ್ರೀತಿಸುವಂತ ನಾವೆಲ್ಲರೂ ಕಷ್ಟದಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಮಾನವರಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ಳುವಂತನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆಯು ಅತ್ಯಮೂಲ್ಯವಾದಂತ ದೇವರನ್ನ ಮೆಚ್ಚಿಸುವಂತ ಸಂಗತಿಯಾಗಿದೆ. ನಮ್ಮ ಪ್ರಾರ್ಥನೆಯಿಂದ ಈ ಲೋಕದಲ್ಲಿ ನಮ್ಮಂತಿರುವಂತ ಎಷ್ಟೋ ಮಾನವರ ಜೀವಿತಕ್ಕೆ ಶಾಂತಿಯು, ಸಮಾಧಾನವು, ನೆಮ್ಮದಿಯು, ಕ್ಷೇಮವು ಒದಗಿ ಬರುವಂತದ್ದಾಗಿದೆ. ಅದಕ್ಕಾಗಿ ನಾವು ಈ ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸೋಣ. ಪ್ರಾರ್ಥಿಸುವಾಗೆ ಕಷ್ಟದಲ್ಲಿ, ಸಂಕಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನ ನಾವು ನೆನಪು ಮಾಡಿಕೊಳ್ಳೋಣ. ವಿಶೇಷವಾಗಿ ಈ ಸಮಯದಲ್ಲಿ ನಮ್ಮ ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಅವರ ಮಗನು ಸಂದೀಪ್ ಅವರು ಅಸ್ವಸ್ಥರಾಗಿದ್ದಾರೆ. ಅವರು ನೋವಿನಲ್ಲಿ ಕಷ್ಟಪಡ್ತಿದ್ದಾರೆ. ಅವರಿಗಾಗಿ ಕರ್ತನು ವಿಶೇಷವಾಗಿ ಕಾರ್ಯ ಮಾಡಿ ಸಂಪೂರ್ಣವಾಗಿ ಬಿಡುಗಡೆಯನ್ನು ಕೊಟ್ಟು ಅವರನ್ನು ಗುಣಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆ ಎಷ್ಟೋ ಜನರು ಈ ರಾತ್ರಿ ಎಷ್ಟೋ ರೀತಿಯಲ್ಲಿ ಸಂಕಷ್ಟಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ ಇರಬಹುದು. ನಮಗೆ ಗೊತ್ತಿಲ್ಲದೆ ಎಷ್ಟೋ ಜನರು ಇಂತಹ ನೋವನ್ನ, ಬಾಧೆಯನ್ನ ಅನುಭವಿಸುತ್ತಿದ್ದಾರೆ. ಆದರೂ ಪ್ರತಿಯೊಬ್ಬ ಮಾನವರಿಗೋಸ್ಕರ ನಾವು ಪ್ರಾರ್ಥಿಸುವಾಗ ಎಲ್ಲರನ್ನ ನೋಡುವಂತಹ ದೇವರು ಕರುಣೆಯುಳ್ಳವನಾಗಿ ಪ್ರತಿಯೊಬ್ಬರ ಸಂಕಷ್ಟಗಳನ್ನ ಪರಿಹರಿಸುವಂತನಾಗಿದ್ದಾನೆ. ಅದಕ್ಕೋಸ್ಕರ ದುಃಖದಲ್ಲಿ, ಬಡತನದಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ ಇರ್ತಕ್ಕಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮಗೆ ಗೊತ್ತಿದ್ದು ನಮ್ಮ ಸುತ್ತಮುತ್ತ ಇರುವಂತ ಯಾರಾದರೂ ನೋವಿನಲ್ಲಿ, ಕಷ್ಟದಲ್ಲಿ ಇದ್ದರೆ ಅವರನ್ನ ನೆನಪು ಮಾಡಿಕೊಳ್ಳೋಣ. ವಿಶೇಷವಾಗಿ ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ನಾವು ನೆನಪು ಮಾಡಿಕೊಳ್ಳೋಣ. ಇದೆಲ್ಲದರ ಜೊತೆಗೆ ದೇವರು ಸತ್ಯದ ಸುವಾರ್ತೆಯನ್ನ ಈ ಲೋಕಕ್ಕೆ ಸಾರ್ಲಿಕ್ಕಾಗುವಂತೆ ಪ್ರತಿಯೊಬ್ಬ ಮಾನವನನ್ನ ಪಾಪದ ಬಂಧನದಿಂದ ಬಿಡಿಸಲ್ಪಡುವುದಕ್ಕಾಗಿ ಪವಿತ್ರಾತ್ಮನು ಕೊಡುವ ಉಚಿತಾರ್ಥವರವಾದ ನಿತ್ಯ ಜೀವವನ್ನ ಪ್ರತಿಯೊಬ್ಬ ಮಾನವನು ಹೊಂದಿಕೊಳ್ಳುವುದಕ್ಕೋಸ್ಕರ ಸತ್ಯದ ಸುವಾರ್ತೆಯು ಈ ಜಗತ್ತಿನ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಡಲು ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥಿಸುವುದಕ್ಕಾಗಿ ನಾನು ನಮ್ಮ ಮಧ್ಯದಲ್ಲಿರುವಂತ ಸಹೋದರಿ ಆನೆಯವರಿಗೆ ನಾನು ಕೇಳ್ಕೊಳ್ತೇನೆ. ತಾವು ಎಲ್ಲಾ ವಿಷಯಗಳಿಗೋಸ್ಕರ ಅತ್ಯಾಶಕ್ತಿಯುಳ್ಳ ಪ್ರಾರ್ಥನೆಯನ್ನ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ಓಕೆ. ಶಬ್ದ ಅದು ಪಕ್ಕದಲ್ಲಿ ಇರೋದು ಅನ್ಸುತ್ತೆ. ಸಹೋದರ ಲೋಕೇಶ್ ಅವರು. ಓಕೆ. ಹಿರಿಯರಾದಂತ ಈವ್ಲಿನ್ ನಮ್ಮವರು ನೀವೇ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ನೀತಿವಂತನು, ಭೂಪರಲೋಕದ ಒಡೆಯನು, ಸೃಷ್ಟಿಕರ್ತನು, ರಾಜಾದಿರಾಜನು, ದೇವಾದಿದೇವನು, ಅದ್ಭುತ ಸ್ವರೂಪನಾಗಿರುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಒಡೆಯ ರಕ್ಷಕ, ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡು ಗಂಡಾಂತರಗಳಿಂದ ತಪ್ಪಿಸಿ, ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ, ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮನ್ನಿರಿಸಿದಕ್ಕಾಗಿ ಸ್ತೋತ್ರ ರಾಜ. ಭೂಪರಲೋಕದ ಒಡೆಯನು ನೀನು ಸ್ವಾಮಿ, ಸೃಷ್ಟಿಕರ್ತನು ನೀನಾಗಿರುವುದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿದ್ದಿ, ನಮಗೆ ಅದ್ಭುತಗಳನ್ನು ಮಾಡಿ ನಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿದ್ದಿ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯ ಪ್ರೇಮ್ನಾಥ್ ಕೋಲ್ಕರ್ ಅವರ ಮಗನನ್ನು ಆಶೀರ್ವದಿಸು. ಅವರು ಆರೋಗ್ಯ ಭಾಗ್ಯದಿಂದ ಸ್ವಾಮಿ, ನೀನು ಒಂದು ಮಾತು ಹೇಳುವುದಾದರೆ ಕರ್ತನೆ, ಅವರು ಆರೋಗ್ಯವಂತರಾಗಿ ಚೆನ್ನಾಗಿ ಓಡಾಡಿ ಅವರ ಕೆಲಸ ಕಾರ್ಯದಲ್ಲಿ ಅವರು
ಇರುತ್ತಾರೆಂದು ನಂಬಿದ್ದೇನೆ ಸ್ವಾಮಿ. ಕರ್ತನೆ, ನೀನು ಅವರನ್ನು ಆಶೀರ್ವದಿಸು. ನೀನು ಆರೋಗ್ಯದಾಯಕನು ಕರ್ತನೆ. ಅವರನ್ನು ಆರೋಗ್ಯ ಭಾಗ್ಯದಿಂದ ತುಂಬಿಸು ಸ್ವಾಮಿ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರಿಗೆಲ್ಲ ಆರೋಗ್ಯ ಭಾಗ್ಯವನ್ನು ನೀನು ದಯಪಾಲಿಸಿ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಈವರೆಗೂ ನಮ್ಮನ್ನು ರಕ್ಷಿಸಿದ ದೇವರು ಮುಂದಿನ ದಿನಮಾನಗಳಲ್ಲಿಯೂ ಕರ್ತನೆ, ನೀನು ನಮ್ಮನ್ನು ಕಾಯುವಾತನು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಸೇರಿ ಬಂದಿರುವ ಎಲ್ಲರನ್ನೂ ಆಶೀರ್ವದಿಸು. ಪ್ರತಿ ಒಬ್ಬೊಬ್ಬರನ್ನು ಹೆಸರಾಗಿ ಕುಟುಂಬವಾಗಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಈ ಸಭೆಯನ್ನು ಅಭಿವೃದ್ಧಿ ಪಡಿಸು ಕರ್ತನೆ. ಸಭೆಯ ಪಾಲಕರನ್ನು ಆಶೀರ್ವದಿಸು. ಅವರ ಕುಟುಂಬವನ್ನು ನೀನು ಆಶೀರ್ವದಿಸಿ ಸಂರಕ್ಷಿಸಿ ಕಾಯ್ದು ಕಾಪಾಡು. ಹೀಗೆ ಕರ್ತನೆ, ಸರ್ವರನ್ನು ಕಾಯುವಾತನು ನೀನೇ ಸ್ವಾಮಿ. ನಿನ್ನ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಯೆಹೋವರುವಾಗಿ ನಮ್ಮನ್ನು ರಕ್ಷಿಸಿ ಕಾಯ್ದು ಕಾಪಾಡು ಕರ್ತನೆ. ಹೌದು ಕರ್ತನೆ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಕುಟುಂಬದಲ್ಲಿ ಒಂದು ಮದುವೆ ಇದೆ ಎಂದು ಬೇಡಿಕೊಳ್ಳುವಾಗ ಎಲ್ಲರೂ ಪ್ರಾರ್ಥನೆ ಮಾಡಿದನ್ನು ನೀನು ಕರ್ತನೆ ಕೇಳಿ ನಮ್ಮ ಮದುವೆಯನ್ನು ಬಹಳ ಸಂತೋಷದಿಂದ ನಡೆಸಿಕೊಟ್ಟಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ. ಹಾಗೆ ಅವರೆಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ಸುಖವಾಗಿ ಸೇರಿರುವುದಕ್ಕಾಗಿ ಸ್ತೋತ್ರ ರಾಜ. ಹೀಗೆ ಕರ್ತನೆ, ನೀನು ಮಾಡಿದ ಪ್ರತಿ ಒಂದೊಂದು ಉಪಕಾರಗಳಿಗಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ನಿನ್ನ ನಾಮದಲ್ಲಿ ಪ್ರತಿ ಒಬ್ಬೊಬ್ಬರನ್ನು ನಿನ್ನ ಕೈಗಳಿಗೆ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇನ್. ಆಮೆನ್. ಆಮೆನ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ಬಹಳ ಪ್ರಾಮುಖ್ಯವಾದಂತ ಸಂಗತಿ ಆಗಿರುವುದರಿಂದ ಪ್ರಾರ್ಥನೆಯಿಂದಲೇ ಪ್ರತಿಯೊಂದು ಸಂಕಟದಿಂದ ಪ್ರತಿಯೊಬ್ಬ ಮಾನವನು ಪಾರಾಗುವುದಕ್ಕೆ ದೇವರು ಮಾರ್ಗ ಮಾಡಿರುವುದರಿಂದ ಪ್ರಾರ್ಥನೆಯು ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ, ವಿಶೇಷವಾಗಿ ಕ್ರೈಸ್ತರ ಬದುಕಿನಲ್ಲಿ ದೇವರು ಆಶೀರ್ವಾದದ ಶಕ್ತಿಯನ್ನಾಗಿ ನಮಗೆ ಕೊಟ್ಟಿದ್ದಾನೆ. ಪ್ರಾರ್ಥನೆಯಲ್ಲಿ ಮಾತ್ರ ಈ ಭೂಮಿ ಮೇಲೆ ಸುಕ್ಷೇಮವನ್ನು ಪಡೆದುಕೊಳ್ಳಲು ಸಾಧ್ಯ. ಆದುದರಿಂದ ನಿರಂತರವಾಗಿ ನಾವು ಪ್ರಾರ್ಥನೆಯಲ್ಲಿ ಇರೋಣ. ಈ ಸಮಯದಲ್ಲಿ ನಾವು ಮುಕ್ತಾಯದ ಪ್ರಾರ್ಥನೆಗೆ ಹೋಗುವಾಗ ವಿಶೇಷವಾದಂತ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ಳುತ್ತೇನೆ. ಮುಕ್ತಾಯದ ಪ್ರಾರ್ಥನೆಯನ್ನ ನಾನು ಮಾಡುವಂತನಾಗಿದ್ದೇನೆ. ಪಾಸ್ಟರ್, ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಗುಡ್ ಮಾರ್ನಿಂಗ್. ಪಾಸ್ಟರ್, ನಿನ್ನೆ ಹೋಗಿ ಬಂದಿವು ಡಾಕ್ಟರ್ ಹತ್ರ. ಚೆನ್ನಾಗಿ ಚೆಕ್ ಮಾಡಿದವರು 1-2 ತಾಸ. ಅಲ್ಲಿ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಪಾಸ್ಟರ್ ಅವರು. ಹೇಳಿದ್ದಾರೆ ಖಂಡಿತ ಓಕೆ ಅಂತೇಳಿ. ಖಂಡಿತ ಆರಾಮಾಗ್ತದೆ, ಸ್ವಲ್ಪ ಟೈಮ್ ತಗೋತದ, ಖಂಡಿತ ಆರಾಮಾಗ್ತದೆ ಅಂತ ಹೇಳಿದ್ರು. ಸೊ ಅದ್ರಂಗೆ ಈಗ ಮ್ಯಾಕ್ಸಿಮಮ್ ಸ್ವಲ್ಪ ರಿಲೀಫ್ ಇದೆ ಅವನಿಗೆ. ಪೇನ್ ಇಂದ ಮ್ಯಾಕ್ಸಿಮಮ್ ರಿಲೀಫ್ ಇದೆ. ಕಂಪ್ಯಾರಿಟಿವ್ಲಿ ಅರ್ಲಿಯರ್ಕಿಂತ ತುಂಬಾ ರಿಲೀಫ್ ಇದೆ. Thank you, Pastor, for all your prayers and for all the prayer warriors. Please continue to pray. ಆಮೇಲೆ ಜೊತೆಗೆ ವಿನಯ್ ಮತ್ತೆ ಪೂಜಾಗೋಸ್ಕರ ಪ್ರೇಯರ್ ಮಾಡಿ ಪಾಸ್ಟರ್. ನನಗೂ ಸ್ವಲ್ಪ ನನ್ನ ಆರೋಗ್ಯ, ಕಾಲು ನೋವಿಗೆ ಮತ್ತೆ ಮಿಸ್ಸಸ್ಗೆ. ಆಮೇಲೆ ಇವ್ರಿಗೆ ಇನ್ನೊಂದು ರಾಹುಲ್ ಮತ್ತೆ ಕವಿತಾ ಅಂತ ನಮ್ ಸಿಸ್ಟರ್ ಮಕ್ಕಳವರು. ಆಫ್ಟರ್ ಲಾಂಗ್ ಗ್ಯಾಪ್ ಒಂದ್ ಸ್ವಲ್ಪ ಅವ್ರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಒಂದೇನೋ ಇದಾಗಿದೆ ಈಗ. ಸೊ ಅವರು ವೈಯಕ್ತಿಕ ಜೀವನಗಾಗಿ ಪ್ರೇಯರ್ ಮಾಡಿ ಪಾಸ್ಟರ್. ನಮ್ ಸಿಸ್ಟರ್ ಮಗಳು ಹಳೆ ಇನ್ ಪೂನಾ, ನಿರ್ಮಲಾ ಸಾರಿ ಕವಿತಾ ಮತ್ತೆ ರಾಹುಲ್ ಅಂತ ಅವರು ಲೈಫ್ಗೋಸ್ಕರ ಪ್ರೇಯರ್ ಮಾಡಿ. ಅಂಡ್ ಫಾರ್ ಆಲ್ ಅವರ್ ಪ್ರೇಯರ್ ಝೂಮ್ ಪ್ರೇಯರ್ ಮೀಟಿಂಗ್ ಇವರು ಫ್ಯಾಮಿಲಿ ಅವ್ರಿಗೆ ಪ್ರಾರ್ಥಿಸ್ರಿ, ಅವ್ರ ಫ್ಯಾಮಿಲಿಗೋಸ್ಕರ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ. ನಮ್ಮ ಕುಟುಂಬದಲ್ಲಿ ಎಲ್ಲರೂ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಓಕೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಅಪಾರವಾದ ಪ್ರೀತಿಗಾಗಿ, ದಯೆಗಾಗಿ, ಕರುಣೆಗಾಗಿ, ಉಪಕಾರಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿದಿ. ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಕೃಪೆ ತೋರಿದಿ. ಇದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಮಕ್ಕಳಾದ ನಮ್ಮನ್ನ ನೀನು ಪ್ರೀತಿಸಿರುವುದರಿಂದ ಈ ಭೂಮಿ ಮೇಲೆ ನಾವು ಸುರಕ್ಷಿತವಾಗಿ ಜೀವಿಸುವಂತೆ, ಕರ್ತನೆ ನಿನ್ನ ಎಲ್ಲ ಕೃಪಾಶೀರ್ವಾದಗಳನ್ನ ಅನುಭವಿಸುವಂತೆ ದಿನನಿತ್ಯವೂ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನ ಕಾಪಾಡ್ತಾ ಬಂದಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಈ ನಿನ್ನ ಪರಿಶುದ್ಧವಾದ ಅಪಾರವಾದ ಪ್ರೀತಿಯನ್ನ ನೀನು ನಮಗೆ ಧಾರಾಳವಾಗಿ ಅನುಗ್ರಹಿಸಿ ನಿನ್ನ ಪ್ರೀತಿಯಲ್ಲಿ ನಡೆದುಕೊಳ್ಳುವಂತೆ ನಮ್ಮನ್ನ ಎಚ್ಚರಪಡಿಸಿದ್ದೀಪ್ಪ. ಇದಕ್ಕಾಗಿ ಸ್ತೋತ್ರ. ಈ ಭೂಮಿ ಮೇಲೆ ನಿನಗೆ ಕೃತಜ್ಞತೆಯುಳ್ಳ ಮಕ್ಕಳಾಗಿ ಬದುಕಲು ನಾವು ಸಹ ನಮ್ಮಂತೆ ಇರುವಂತಹ ಪ್ರತಿಯೊಬ್ಬರನ್ನು ನೀನು ನಮ್ಮನ್ನು ಯಥಾರ್ಥವಾಗಿ ಪ್ರೀತಿಸಿದ ಮೇರೆಗೆ ನಾವು ಸಹ ಒಬ್ಬ ಮಾನವನನ್ನು ಪ್ರೀತಿಸಬೇಕಾಗಿದೆ. ಈ ಕಾರಣದಿಂದ ನಮ್ಮ ಜೊತೆಯಲ್ಲಿ, ನಮ್ಮ ಎದುರುಗಡೆ ಇರುವಂತ ಯಾವುದೇ ವ್ಯಕ್ತಿ ಕಷ್ಟದಲ್ಲಿ, ಸಂಕಟಗಳಲ್ಲಿ, ನೋವುಗಳಲ್ಲಿ, ಬಡತನಗಳಲ್ಲಿ, ಕಣ್ಣೀರುಗಳಲ್ಲಿ ಸಿಕ್ಕಿಕೊಂಡಿರುವಾಗ ಅವುಗಳನ್ನ ಕಣ್ಣಾರೆ ಕಂಡು ಹಾಗೆ ಬಿಟ್ಟು ಬಿಡದೆ ಅವರಿಗೋಸ್ಕರ ಸ್ವಾಮಿ ನಮಗಾದಂತ ಪರಿಸ್ಥಿತಿಯಲ್ಲಿ ಹೇಗೆ ನಿನ್ನಲ್ಲಿ ಅಂಗಲಾಚಿ ಯಥಾರ್ಥವಾಗಿ ಮೊರೆ ಇಡುತ್ತೇವೋ ಹಾಗೆಯೇ ಇತರರ ಸಂಕಷ್ಟಗಳ ಬಿಡುಗಡೆಗಾಗಿ ನಾವು ಎಚ್ಚರವಾಗಿದ್ದು ಮೊರೆಯಿಟ್ಟು ಪ್ರಾರ್ಥಿಸಬೇಕಾಗಿದೆ ಸ್ವಾಮಿ. ಅದಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ನೀನು ಹೇಳಿದಿ ಸ್ವಾಮಿ. ನಮ್ಮ ಪ್ರಾರ್ಥನೆಯಲ್ಲಿ ಸ್ವಾಮಿ ನೀನು ಮಹಿಮೆ ಹೊಂದುವಂತವನಾಗಿದ್ದಿ, ಉಳ್ಳವನಾಗಿದ್ದಿ. ನಿನ್ನ ಅಪಾರವಾದ ಕೃಪೆಯನ್ನ ಯಾರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೋ ಅವರಿಗೆ ನೀನು ಒದಗಿಸಿಕೊಟ್ಟು ಅವರ ಪಾಪಗಳನ್ನ ಕ್ಷಮಿಸಿಬಿಟ್ಟು ಅವರು ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆಯೂ ನಿನ್ನಿಂದ ಸಿಗುವಂತ ಸ್ವಸ್ಥತೆಯನ್ನು ಹೊಂದುವಂತೆಯೂ ಕಾರ್ಯ ಮಾಡುವಂತ ದೇವರಾಗಿದ್ದಿ ಸ್ವಾಮಿ. ನಿನ್ನ ಮಕ್ಕಳಾದಂತ ನಾವು ಇಂತಹ ಕಾರ್ಯಗಳನ್ನ ಮಾಡುವುದಕ್ಕೂ ತಂದೆಯ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಯಾದ ದೇವರ ಕಡೆಗೂ ತಿರುಗಿಸುವುದಕ್ಕೋಸ್ಕರ ಈ ಭೂಮಿ ಮೇಲೆ ನಮ್ಮನ್ನ ಇಟ್ಟಿದ್ದಿ ಕರ್ತನೆ. ಈ ಭೂಮಿ ಮೇಲೆ ಬದುಕುವಂತ ಪ್ರತಿಯೊಂದು ಕ್ಷಣದಲ್ಲಿಯೂ ಈ ಕಾರ್ಯವನ್ನ ನಾವು ತೀರಿಸಬೇಕಾಗಿದೆ ಸ್ವಾಮಿ, ಮಾಡಬೇಕಾಗಿದೆ ಕರ್ತನೆ. ನಿನ್ನ ಕೃಪೆ ನಮ್ಮ ಮೇಲಿರಲಿ, ನಿನ್ನ ದಯೆ ನಮ್ಮ ಮೇಲಿರಲಿ ಸ್ವಾಮಿ. ನೀನು ಕೊಟ್ಟುವಂತ ಈ ಉನ್ನತವಾದಂತ ಆಶೀರ್ವಾದವನ್ನ ಸ್ವಾಮಿ ನಾವು ತಾತ್ಸಾರ ಮಾಡದೆ ನೀನು ಇತರರಿಗಾಗಿ ಪ್ರಾರ್ಥಿಸಲು ನಮ್ಮನ್ನ ಒತ್ತಾಯ ಮಾಡುವಾಗ ಸ್ವಾಮಿ ನಿನ್ನ ಚಿತ್ತಕ್ಕೆ ನಾವು ವಿಧೇಯರಾಗುವಂತೆ ಕೃಪೆ ತೋರು. ನಮ್ಮನ್ನ ಬಲಪಡಿಸು, ನಮ್ಮನ್ನ ಶಕ್ತಿಗೊಳಿಸು, ನಮ್ಮನ್ನ ಎಚ್ಚರಪಡಿಸು. ನಾವು ಯಾವುದೇ ವಿಷಯದಲ್ಲಿ ಸ್ವಾಮಿ ಆಲಸ್ಯರಾಗಿರತ್ತೆ ಸ್ವಸ್ಥ ಚಿತ್ತರಾಗಿದ್ದು ಇತರರಿಗಾಗಿ ಮತ್ತು ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸುವಂತೆ ಕಾರ್ಯ ಮಾಡು. ಈ ಲೋಕವು ಎಲ್ಲಾ ರೀತಿಯಾದಂತ ಕಷ್ಟ ಸಂಕಟಗಳಿಂದ ತುಂಬಿದಂತ ಪರಿಸ್ಥಿತಿಯನ್ನ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ತಂದು ನಿಲ್ಲಿಸಿದೆ ಸ್ವಾಮಿ. ಪ್ರತಿಯೊಬ್ಬ ಮನುಷ್ಯನು ಭಯದಿಂದಲೂ, ಆತಂಕದಿಂದಲೂ, ಭೀತಿಯಿಂದಲೂ ಪ್ರತಿ ಕ್ಷಣವನ್ನ ಕಳೆಯುವಂತ ಪರಿಸ್ಥಿತಿ ಎದುರಾಗಿದೆ ಸ್ವಾಮಿ. ಅದಕ್ಕೋಸ್ಕರ ಕರ್ತನೆ ಸರ್ವಶಕ್ತನಾದ ನಿನ್ನ ಕೃಪೆಗಾಗಿ ಬೇಡುತ್ತೇವೆ ಸ್ವಾಮಿ. ನೀನೇ ಈ ಎಲ್ಲಾ ಸಂಕಷ್ಟಗಳಿಂದ ಬಿಡಿಸಿ ಪ್ರತಿಯೊಬ್ಬ ಮಾನವನಿಗೆ ಸುರಕ್ಷತೆಯನ್ನ, ಸುಕ್ಷೇಮವನ್ನ ತರಲು ದೇವರಾಗಿದೆ ಸ್ವಾಮಿ. ನಮ್ಮ ಪ್ರತಿಯೊಬ್ಬ ಮಾನವರನ್ನ ಯಾರ್ಯಾರೋ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ ಇದ್ದಾರೋ ಅಂತವರನ್ನ ನೀನು ಸಂಧಿಸು, ಅಂತವರನ್ನ ನೀನು ಮುಟ್ಟು, ಅಂತವರಿಗೆ ನೀನು ಬಿಡುಗಡೆಯನ್ನು, ಕ್ಷೇಮವನ್ನು, ಸ್ವಸ್ಥತೆಯನ್ನು ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ನಮ್ಮ ಕಣ್ಣೆದುರಿಗೆ ಅನೇಕರು ಕಷ್ಟಪಡುವುದನ್ನ ನಾವು ನೋಡುವಂತವರಾಗಿದ್ದೇವೆ. ಅಂತವರಿಗಾಗಿ ನೀನು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಬಡತನದಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಸಂಬಂಧಗಳು ಮುರಿದು ಬಿದ್ದಿವೆ ಸ್ವಾಮಿ. ಅನೇಕ ವಿಧವಾದಂತ ನಾನಾ ವಿಧವಾದಂತ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ ಸ್ವಾಮಿ. ಮನೆಯಲ್ಲಿ ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ, ಪ್ರೀತಿ ಇಲ್ಲ, ಸಂತೋಷವಿಲ್ಲ, ಅನ್ಯೋನ್ಯತೆ ಇಲ್ಲ, ಐಕ್ಯತೆ ಇಲ್ಲ ಸ್ವಾಮಿ. ದಿನ ಬೆಳಗಾದ್ರೆ ಸ್ವಾಮಿ ಎಲ್ಲಾ ರೀತಿಯಾದಂತ ಜಗಳ, ಕಚ್ಚಾಟ, ಅಸಮಾಧಾನ, ಕಣ್ಣೀರುಗಳಲ್ಲಿ ಎಷ್ಟೋ ಕುಟುಂಬಗಳು ಕಳೆಯುತ್ತಿದ್ದಾರೆ ಸ್ವಾಮಿ.
ಅಂತವರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಎಲ್ಲಾ ಬಂಧನಗಳಿಂದ ಬಿಡುಗಡೆ ಮಾಡಿ ಸೇರಿಯಲ್ಲಿರುವಂತ ಇಂತಹ ಪರಿಸ್ಥಿತಿಯಿಂದ ಸ್ವಾಮಿ ಪ್ರತಿಯೊಬ್ಬ ಮಾನವನನ್ನು ಸ್ವಾಮಿ ನೀನು ಬಿಡುಗಡೆಗೊಳಿಸಿ ನಿನ್ನ ಕೃಪೆಯ ಹಸ್ತದಲ್ಲಿ ನಿನ್ನ ಪ್ರೀತಿಯ ಆಶೀರ್ವಾದಗಳನ್ನ ಅನುಭವಿಸುವಂತೆ ಕಾರ್ಯ ಮಾಡು. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ಸಕಲ ಮಾನವರ ಪಾಪಗಳು ತೊಳೆಯಲ್ಪಟ್ಟು ಪರಿಶುದ್ಧರಾಗಿ ಪ್ರತಿಯೊಬ್ಬರನ್ನು ಪರಿಶುದ್ಧರನ್ನಾಗಿ ಮಾಡಿ ಪ್ರತಿಯೊಬ್ಬರು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಯಥಾರ್ಥರಾಗಿ ಪ್ರಾಮಾಣಿಕರಾಗಿ ನಿನ್ನಲ್ಲಿ ಬೇಡುವಂತೆ ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಕೂಟದಲ್ಲಿ ಭಾಗವಹಿಸುತ್ತಿರುವಂತ ಪ್ರತಿಯೊಬ್ಬ ದೇವರ ಮಗಳನ್ನ ನಿನ್ನ ಕೃಪಾಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ಪ್ರತಿಯೊಂದು ಕುಟುಂಬದ ಒಡೆಯನ್ನು ನೀನಾಗಿದ್ದುಕೊಂಡು ಪ್ರತಿಯೊಂದು ಕುಟುಂಬವನ್ನ ನೀನು ಕಾಯ್ದು ಕಾಪಾಡಬೇಕೆಂದು ಬೇಡ್ತೇನೆ ಸ್ವಾಮಿ. ಯಾವುದೇ ಕಷ್ಟಗಳಾಗಲಿ ಕಾಯಿಲೆಗಳಾಗಲಿ ಬಾಧೆಗಳಾಗಲಿ ನಿನ್ನ ಮಕ್ಕಳಾದ ನಮ್ಮ ಗುಡಾರದ ಸಮೀಪಕ್ಕೆ ಬಾರದಂತೆ ನಿನ್ನ ದೂತರ ಬೇಲಿಯನ್ನು ಹಾಕಿ ನಿನ್ನ ಸುರಕ್ಷತೆ ಹಸ್ತದಲ್ಲಿ ನಮ್ಮನ್ನ ಪರಾಮರಿಸಿ ಈ ಲೋಕದಲ್ಲಿ ಸ್ವಾಮಿ ನೆಮ್ಮದಿಯಿಂದ ಬದುಕಿ ಬಾಳಿ ಅನೇಕರಿಗಾಗಿ ನಾವು ಪ್ರಾರ್ಥಿಸಿ ಅನೇಕರನ್ನ ನಿನ್ನ ರಕ್ಷಣೆಯ ಯೋಜನೆಗೆ ತರಲಿಕ್ಕಾಗುವಂತೆ ನಮ್ಮನ್ನ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತ ಪ್ರೇಮನಾಥ್ ಕೋಲ್ಕರ್ ಸಾರ್ ಅವರಿಗೆ ಅವ್ರ ಕುಟುಂಬ ಮಕ್ಕಳು ಪ್ರಾರ್ಥನೆ ಸ್ವಾಮಿ. ನೀನು ಅವ್ರನ್ನ ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯ ಪಡಿಸು ಸ್ವಾಮಿ. ಬಂದಿರುವಂತ ಈ ಕಷ್ಟ ಸಂಕಟಗಳಿಂದ ಅವ್ರನ್ನ ಬಿಡುಗಡೆ ಮಾಡು ಸ್ವಾಮಿ. ವಿಶೇಷವಾಗಿ ಅವ್ರ ಹಿರಿಯ ಮಗನಾದಂತ ಸಂದೀಪ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಮುಟ್ಟಿಸಿ ಗುಣಪಡಿಸಿದಿ, ಆಶೀರ್ವದಿಸಿದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಕೊಟ್ಟಂತ ಔಷಧೋಪಚಾರಗಳಿಗಾಗಿ ಸ್ತೋತ್ರ. ಇನ್ನು ಮುಂದೆ ಯಾವುದೇ ಬಾಧೆ ಇಲ್ಲದೆ ಅವರು ಸಂಪೂರ್ಣವಾಗಿ ಸ್ವಸ್ಥರಾಗಿ ಆರೋಗ್ಯದಿಂದ ಕ್ಷೇಮದಿಂದ ಬದುಕಲು ನಿನ್ನನ್ನು ಕೊಂಡಾಡಲು ನಿನ್ನನ್ನು ಆರಾಧಿಸಲು ಕೃಪೆ ತೋರು ಸ್ವಾಮಿ. ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡು. ಹಿರಿಯರಂತ ಪ್ರೇಮ ಸಾರವನ್ನು ಮುಟ್ಟು ಅವ್ರಿಗಾಗಿರ್ತಕ್ಕಂಥ ಕಾಲು ನೋವನ್ನು ವಾಸಿ ಮಾಡು. ಪರಿಪೂರ್ಣವಾದ ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು, ನೆಮ್ಮದಿಯ ಬದುಕು ಕೊಡು ಸ್ವಾಮಿ. ಅವರ ಮಗನಾದಂತ ವಿನಯ್ ಮತ್ತು ಪೂಜಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಕ್ಕಳ ಬದುಕನ್ನ ನೀನು ರೂಪಿಸು. ಎಲ್ಲ ಸಮಸ್ಯೆಗಳನ್ನ ದೂರ ಮಾಡು, ಎಲ್ಲ ಕೊಟ್ಟೆಗಳನ್ನ ನೀಗಿಸು, ಕೇಡಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು. ನಿನ್ನ ಪ್ರೀತಿ ಅನ್ಯೋನ್ಯತೆಯಲ್ಲಿ ಸಂತೋಷ ಸಮಾಧಾನಗಳಿಂದ ಜೀವಿಸುವಂತೆ ಕಾರ್ಯ ಮಾಡು. ನಿನ್ನ ಕೃಪೆಯನ್ನು ಅವರ ಮೇಲೆ ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ಪುನಾದಲ್ಲಿರ್ತಕ್ಕಂಥ ರಾಹುಲ್ ಮತ್ತು ಕವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನೀನು ಅವ್ರನ್ನ ಬಲಪಡಿಸು. ಅವರಲ್ಲಿ ಇರ್ತಕ್ಕಂಥ ಎಲ್ಲಾ ಅಸಮಾಧಾನವನ್ನ ತೆಗೆದುಹಾಕು. ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳನ್ನ ಪರಿಹರಿಸು. ಅವ್ರಿಗೆ ಬೇಕಾದಂತ ಪ್ರೀತಿಯನ್ನ, ಅನ್ಯೋನ್ಯತೆಯನ್ನ, ಸೌಹಾರ್ದತೆಯನ್ನ, ಪರಸ್ಪರ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಯನ್ನು ಕೊಟ್ಟು ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ ತಮ್ಮೆಲ್ಲಾ ಚಿಂತ ಭಾರವನ್ನ ನಿನ್ನ ಹಸ್ತಕ್ಕೊಪ್ಪಿಸಿ ತಮ್ಮ ಸ್ವಜೀವಿತವನ್ನ ನಿನ್ನ ಪರಾಂಬರಿಕೆ ಅಧೀನಪಡಿಸಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನಿಂದ ಸಿಗುವಂತ ಸಮಾಧಾನವನ್ನು, ನೆಮ್ಮದಿಯನ್ನು, ಸಂತೋಷವನ್ನು ಕಂಡುಕೊಳ್ಳುವಂತೆ ಕಾರ್ಯ ಮಾಡು. ನಿನ್ನ ಪವಿತ್ರಾತ್ಮ ದೇವರು ಅವರೊಂದಿಗಿದ್ದು ನಿನ್ನ ಭಯಭಕ್ತಿಯಲ್ಲಿ ಸಿದ್ಧಿಗೆ ತರುವಂತೆ ಕಾರ್ಯ ಮಾಡು ಸ್ವಾಮಿ. ಹಿರಿಯರಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಸ್ಕೊಪ್ಸಿನ ಅವ್ರನ್ನ ಮುಟ್ಟಪ್ಪ, ಗುಣಪಡಿಸು, ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು, ವರ್ತನೆ ನೀಗಿಸು, ಕೇಳಿನಿಂದ ತಪ್ಪಿಸು, ಜಯದ ಮಾರ್ಗದಲ್ಲಿ ನಡೆಸು. ನೀತಿ ಸೇವೆಯಲ್ಲಿ ಅವ್ರನ್ನ ಆರೋಗ್ಯವಂತರನ್ನಾಗಿ ಮಾಡಿ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಹಿರಿಯರಂತ ಹೇಳಿ ನಮ್ಮವರನ್ನ ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನ, ಬಂಧು ಬಳಗದವರನ್ನ ಆಶ್ರಯಿಸು, ಮಾಡುವಂತ ಸೇವೆಯನ್ನು ಆಶ್ರಯಿಸು. ಅವರಿಗೆ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಕೈ ಹಿಡಿದು ಮುನ್ನಡೆಸು ಸ್ವಾಮಿ. ಮಗಳಾದಂತ ಆನೆಯವರಿಗೋಸ್ಕರ ಪ್ರಾರ್ಥನೆ. ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಕೊಟ್ಟಿದ್ದೀ ಸ್ವಾಮಿ. ಅವರು ಹೋಗುವಲ್ಲಿ ಬರುವಲ್ಲಿ ನೀನು ದೂತರನ್ನ ಕಾವಲಿಸಿ ಅವರ ಜೊತೆಗಾರ ನೀನಾಗಿದ್ದುಕೊಂಡು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಾಯಕನಾಗಿದ್ದು ಸುರಕ್ಷತೆಯನ್ನು ಅನುಗ್ರಹಿಸಿ ಎಲ್ಲಾ ಸ್ಥಳದಲ್ಲಿ ನೀನು ಅವರನ್ನ ಆಶೀರ್ವದಿಸುತ್ತಾ ಬಂದಿದೆಯಪ್ಪ. ಇದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ನಿನ್ನ ಕೃಪೆಯು ಅವರ ಮೇಲಿರಲಿ. ಅವರ ಕುಟುಂಬ, ಅವರ ಯಜಮಾನರು, ತಾಯಿ, ಅವರ ಸಂಬಂಧಿಕರ ಜೊತೆಯಲ್ಲಿದ್ದು ಆತನ ಬಲದಿಂದ ಅಭಿಷೇಕಿಸಿ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ಸಮಾಧಾನದಿಂದ ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಸೇವಿಸುವಂತೆ, ಸುಕ್ಷೇಮದಿಂದ ಬದುಕಿ ನಿನ್ನ ಸೇವೆಯಲ್ಲಿ ನಿನ್ನ ನಾಮದ ಘನತೆಗಾಗಿ ಸ್ವಾಮಿ ಇತರರಿಗಾಗಿ ಪ್ರಾರ್ಥಿಸುತ್ತಾ ನಿನ್ನ ಭಯಭಕ್ತಿಯುಳ್ಳ ಜೀವಿತವನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸಹೋದರಿ ರಾಜೇಶ್ವರಿ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಸ್ಕರಿಸ್ತೇನೆ ಸ್ವಾಮಿ. ಮಾಡುವಂತ ಸೇವೆ ಕೆಲಸ ಕಾರಣ ಅವ್ರ ಕೊರತೆಗೆ ನೀಗಿಸು. ಅವ್ರಿಗೆ ಬೇಕಾದ ಆರೋಗ್ಯವನ್ನು, ಕ್ಷೇಮವನ್ನು, ಸಮಾಧಾನ, ನೆಮ್ಮದಿಯನ್ನು ಕೊಡು. ಎಲ್ಲ ಕೊರತೆಗಳು ನೀಗಿಸು, ಎಲ್ಲ ಬಾಧೆಗಳನ್ನ ದೂರ ಮಾಡು. ಕೇಳಿನಿಂದ ತಪ್ಪಿಸೋರು ಎಲ್ಲ ಜ್ಞಾಪನೆಗಳನ್ನು ಆಲಿಸಿ ಸದುತ್ತರದಿಂದ ದಯಪಾಲಿಸ್ಕೊಡು ಸ್ವಾಮಿ. ಸಹೋದರಿ ಡೇವಿಡ್ ಅವ್ರಿಗೂ ಪ್ರಾರ್ಥನೆ. ಮುಟ್ಟಪ್ಪ, ಆಶ್ರಯಿಸು, ಆರೋಗ್ಯದಿಂದ ತುಸರಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನು, ಕೊರತೆಗಳನ್ನು ನೀಗಿಸಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಸಮಾಧಾನದಿಂದ ನಿನ್ನನ್ನು ಆರಾಧಿಸುವಂತೆ ಕೊಂಡಾಡುವಂತೆ ಕೃಪೆ ತೋರು ಸ್ವಾಮಿ.
ಈ ಬೆಳಿಗ್ಗೆ ಸ್ವಾಮಿ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಪ್ರತಿಯೊಂದು ಕುಟುಂಬಕ್ಕೋಸ್ಕರ ಪ್ರಾರ್ಥನೆ, ಪ್ರತಿಯೊಬ್ಬ ನಿನ್ನ ಮಗನಿಗಾಗಿ ಮಗಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಈ ಕೂಟವನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ನಾವು ಉನ್ನತವಾದ ರೀತಿಯಲ್ಲಿ ನಿನ್ನ ಭಯಭಕ್ತಿಯಲ್ಲಿ ಸ್ಥಿತಿಗೆ ಬರುವಂತೆ ಅನೇಕ ಆತ್ಮಗಳಿಗಾಗಿ ಪ್ರಾರ್ಥಿಸಿ ಅನೇಕ ಆತ್ಮಗಳ ನಾಟಿಗೆ ಸಿದ್ಧಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಂದೇಶವನ್ನು ಕೇಳುವಂತ ಪ್ರತಿಯೊಬ್ಬ ದೇವರ ಮಕ್ಕಳನ್ನ ಆಶೀರ್ವದಿಸು. ಪ್ರತಿಯೊಬ್ಬರು ಸತ್ಯವನ್ನು ತಿಳಿಯುವಂತೆ, ನೀತಿಯನ್ನು ಅನುಸರಿಸುವಂತೆ, ನೀತಿ ಜೀವಕ್ಕೆ ಬಾಧ್ಯರಾಗುವಂತೆ ತೋರು. ಬೆಳಗ್ಗೆ ನನ್ನ ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ನಾನು ಸ್ವಾಮಿ. ನಮ್ಮ ಜೊತೆಗಾರನೇನಾಗಿರು, ನಮ್ಮನ್ನು ಉಪದೇಶಿಸು, ಮಾರ್ಗದರ್ಶಿಸಿ ನಡೆಸು, ಕೇಳಿನ ಮಾರ್ಗದಿಂದ ತಪ್ಪಿಸು, ಸನಾತನ ಮಾರ್ಗದಲ್ಲಿ ನಡೆಸು. ಸಂತೋಷ, ಸಮಾಧಾನ, ಹರ್ಷ, ಉಲ್ಲಾಸ, ಆರೋಗ್ಯ, ಸುಕ್ಷೇಮಗಳನ್ನು ಕೊಡು. ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡು ಸ್ವಾಮಿ. ನೀತಿಯ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸ್ಕೊ. ಇಗೋ ಸ್ವಾಮಿ, ನೀನು ಮಾಡಿದೆಲ್ಲ ಮೇಲಿಗಾಗಿ ಕೋಟಿ ಕೋಟಿ ಸ್ತೋತ್ರವನ್ನ ಸಲ್ಲಿಸುತ್ತಾ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ತಪ್ಪಿಸು. ಯಾಕೆಂದರೆ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಆತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಪ್ರತಿಯೊಬ್ಬ ನಿನ್ನ ಮಗನ ಸಂಗಡ, ನಿನ್ನ ಮಗಳ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. 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 ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಪ್ರತಿದಿನ ಹೀಗೆ ಕೂಡಿ ಬಂದು ಎಚ್ಚರವಾಗಿದ್ದು ಪ್ರಾರ್ಥಿಸಿ ದೇವರ ಆಶೀರ್ವಾದಗಳನ್ನು ಮೇಲೆ ಎಲ್ಲರಿಗೂ ಸಿಗುವಂತೆ ದೇವರು ನಮ್ಮಲ್ಲಿ ಕಾರ್ಯ ಮಾಡಿ ನಮ್ಮಲ್ಲಿ ಉಪಯೋಗಿಸಿಕೊಳ್ಳಲಿ ಹಾಗೂ ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕೂಡಿ ಬಂದಿರುವಂತ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕಾಗಿ ಮತ್ತು ನನಗಾಗಿ ಮತ್ತು ಈ ಕಾರ್ಯಕ್ರಮದಲ್ಲಿ ಬೇಕಾದಂತೆ ಎಲ್ಲ ಅನುಕೂಲಕ್ಕಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹೀಗಾಗಿ ನಾವೆಲ್ಲರೂ ಎಲ್ಲ ಕೊರತೆಗಳನ್ನ ದಾಟಿ ಸಮೃದ್ಧಿಯಾದಂತ ದೇವರ ವಾಕ್ಯವನ್ನ ಈ ಲೋಕಕ್ಕೆ ಸಾರುವ ಹಾಗೆ ದೇವರು ನಮ್ಮೆಲ್ಲರಲ್ಲಿ ಕಾರ್ಯ ಮಾಡಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಎಲ್ಲರಿಗೂ ಶುಭವಾಗಲಿ. ವಂದನೆಗಳೊಂದಿಗೆ ಈ ದೇವರ ವಾಕ್ಯವನ್ನ ಮುಕ್ತಾಯಗೊಳಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. Thank you, Pastor. Thank you very much. Good morning, everyone. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ರಿಗೂ. ದೇವರಿ ಮುಂಜಾನೆ ವೇಳೆಯಲ್ಲಿ ಎಲ್ರನ್ನೂ ಆಶೀರ್ವಾದ ಮಾಡ್ಲಿ. ಪ್ರೇಮ್ನಾಥ್ ಕೋಲ್ಕರ್ ಸಮಸ್ಯೆಗಳು ಆದಷ್ಟು ಬೇಗ ಬಿಡುಗಡೆ ಮಾಡ್ಲಿ. ಆಗ್ತಾ ಇದೆ ಎಲ್ಲ ನಿಮ್ ಪ್ರೇರಣೆಯಿಂದ. ದೇವರ ಕೃಪೆ ಅವರ ಮೇಲೆ ಸದಾ ಕಾಲ ಇರ್ಲಿ. ನಮ್ಮಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಸೇರಿದಂತ ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಿ ಅವರ ಸಮಸ್ಯೆಗಳೆಲ್ಲ ಬಿಡುಗಡೆ ಕೊಟ್ಟು ಈ ದಿನದಲ್ಲಿ ಅವ್ರಿಗೆ ಅಗತ್ಯವನ್ನು ದಯಪಾಲಿಸಿಕೊಟ್ಟು ಎಲ್ಲಾ ಕೇಡುಗಂಡಾಂತರ ತಪ್ಪಿಸಿ ದೇವರ ಪರಿಶುದ್ಧ ರಕ್ತದ ನೆರಳಿನಲ್ಲಿ ನಾವೆಲ್ಲ ಇವತ್ತಿನ ದಿವಸ ಜೀವಿಸೋಣ. ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ದೇವ್ರ ನಾಮಕ್ಕೆ ಸ್ತೋತ್ರ. Thank you, Rudy. Thanks for your prayers. Thank you, Pastor. Tumma thanks. Thank you, Uncle. Thank you, everybody. Have a blessed day. Thank you, my good evening, Annie. Good evening, Uncle. How are you? Good, Uncle. I'm good, thank you. How are you, Uncle? Yeah, ma. Okay, not bad. Grace of God and all the prayers of. Don't worry, Yes. Uncle. All your sorrows will turn into joy. That's what God has promised us. Yes, I'm feeling it. Stay strong, Uncle. We're all praying for you and your family and your children. Of God course. will make a way. When it is very difficult time, God will definitely make a way. Yes, I'm